ನೋಡಿ ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ. ಫೈಂಡ್ ದ ಕೆಪಾಸಿಟಿ ಇನ್ ಲೀಟರ್ಸ್ ಆಫ್ ಎ ಕೋನಿಕಲ್ ವೆಸಲ್ ವಿತ್ ರೇಡಿಯಸ್ 7 ಸೆಂಟಿಮೀಟರ್, ಸ್ಲ್ಯಾಂಟ್ ಹೈಟ್ ಇಸ್ ಈಕ್ವಲ್ಸ್ ಟು 25 ಸೆಂಟಿಮೀಟರ್ ಅಂತ ಒಂದ್ ಕ್ವಶನ್ ಇದೆ. ಅದರಲ್ಲೇ ಪಾರ್ಟ್ 2 ಹೈಟ್ ಇಸ್ ಈಕ್ವಲ್ಸ್ ಟು 12 ಸೆಂಟಿಮೀಟರ್ ಅಂಡ್ ಸ್ಲ್ಯಾಂಟ್ ಹೈಟ್ ಇಸ್ ಈಕ್ವಲ್ಸ್ ಟು 13 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ನೋಡಿ ಕೋನಿಕಲ್ ವೆಸಲ್ ಅಂದ್ರೆ ಈ ರೀತಿ ಇರುತ್ತಲ್ವಾ, ಅದರಲ್ಲಿ ಕೆಪಾಸಿಟಿ ಆಫ್ ಲೀಟರ್ಸ್ ನ ಫೈಂಡ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಇನ್ ಲೀಟರ್ಸ್ ಅಲ್ಲಿ ಹೇಳ್ಬೇಕು. ಓಕೆ, ಏನೇನ್ ಕೊಟ್ಟಿದ್ದಾರೆ? ರೇಡಿಯಸ್ ಕೊಟ್ಟಿದ್ದಾರೆ 7 ಸೆಂಟಿಮೀಟರ್ ಅಂತ, ಇನ್ನು ಸ್ಲ್ಯಾಂಟ್ ಹೈಟ್ ಅಂತೀವಲ್ಲ ಅದು ಕೊಟ್ಟಿದ್ದಾರೆ. ಇಲ್ಲಿ ಹೈಟ್ ಕೊಟ್ಟಿಲ್ಲ. ಸೊ ನಾವ್ ಅಂತದನ್ನು ಕೂಡ ನಾವು ಇದಕ್ಕೂ ಮುಂಚೆ ಹೇಳಿದ್ನಲ್ವಾ, ಹೈಟ್ ಕೊಟ್ಟಿಲ್ಲ ಅಂದ್ರೆ ನಾವು ಯಾವ ರೀತಿ ಫೈಂಡ್ ಮಾಡ್ಬೇಕು ಅಂತ. ನೋಡಿ ಇಲ್ಲಿ ರೈಟ್ ಆಂಗಲ್ ಆಗತ್ತಲ್ವಾ, ಸೊ ರೈಟ್ ಆಂಗಲ್ ಟ್ರಯಾಂಗಲ್ ಆದ್ರೆ ಇದು ಹೈಪೋಟೆನ್ಯೂಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಪರ್ಪೆಂಡಿಕ್ಯುಲರ್ ಸ್ಕ್ವೇರ್ ಪ್ಲಸ್ ಬೇಸ್ ಸ್ಕ್ವೇರ್ ಮಾಡ್ತೀವಲ್ವಾ, ಸೇಮ್ ಅದೇ ರೀತಿ ನೋಡಿ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಆಗತ್ತೆ. ಅದೇ ರೀತಿ ನಮ್ಗೆ ಏನ್ ಬೇಕು? ಇಲ್ಲಿ ಹೈಟ್ ಬೇಕು. ಸೊ ಹೈಟ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎಲ್ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್. ಸೊ ಹೆಚ್ ಇಸ್ ಈಕ್ವಲ್ಸ್ ಏನಾಗತ್ತೆ? ಅಂಡರ್ ರೂಟ್ ಎಲ್ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್. ಈಗ ಎಲ್ ಏನ್ ಕೊಟ್ಟಿದ್ದಾರೆ? 25 ಕೊಟ್ಟಿದ್ದಾರೆ, ಮೈನಸ್ ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ? 7 ಕೊಟ್ಟಿದ್ದಾರೆ, 7 ಸ್ಕ್ವೇರ್. ಸೊ ನೋಡಿ 25 ಸ್ಕ್ವೇರ್ ಅಂದ್ರೆ 625 ಆಯ್ತು, 7 ಸ್ಕ್ವೇರ್ ಅಂದ್ರೆ 49 ಇದೆ. ಸೊ ಮೈನಸ್ ಮಾಡೋಣ. 625 ನಲ್ಲಿ 49 ಮೈನಸ್ ಮಾಡಿದ್ರೆ 15 ಮೈನಸ್ 9 6, ಇಲ್ಲಿ 11 ಉಳಿತು, 11 ಮೈನಸ್ 4 7, ಇಲ್ಲಿ 5 ಉಳಿತು. ಸೊ ಅಂಡರ್ ರೂಟ್ 576 ಇದು ಏನು? ಹೈಟ್. ಸೊ ಈ 576ಗೆ ನಾವು ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡೋಣ. ನೋಡಿ ಬೈ ಡಿವಿಷನ್ ಮೆಥಡ್ ಮಾಡೋಣ. 576 ನೋಡಿ ಬಾರ್ ಹಾಕೋಬೇಕಲ್ವಾ. 2 2s are 4, 1 remains, take 7 6 at a time, ಆಡ್ ಮಾಡಿ 2 ನ 4 ಆಯ್ತು. ಸೊ ಇಲ್ಲಿ ಎಂಡಿಂಗ್ 4 ಇದೆ. ಸೊ 44 ಅಂದ್ರೆ 44 ಇಂಟು 4 ಮಾಡಿದ್ರೆ ನಮ್ಗೆ ಸೇಮ್ ಬರುತ್ತೆ 0. ಅಂದ್ರೆ ಸ್ಕ್ವೇರ್ ರೂಟ್ ಆಫ್ 576 ಇಸ್ ಈಕ್ವಲ್ಸ್ ಟು 24 ಅಂತ ಅರ್ಥ. ಸೊ ಹೈಟ್ ಏನ್ ಬಂತು ನಮ್ಗೆ? ಇಲ್ಲಿ 24 ಬಂತು. ಓಕೆ, ಈಗ ನಾವು ವಾಲ್ಯೂಮ್ ಆಫ್ ಫಾರ್ಮುಲಾ ಹಾಕೊಳ್ಳೋಣ. ವಾಲ್ಯೂಮ್ ಆಫ್ ಕೋನ್ ಇಸ್ ಈಕ್ವಲ್ಸ್ ಟು 1/3 ಪೈ ಆರ್ ಸ್ಕ್ವೇರ್ ಹೆಚ್. 1/3 ಹಾಗೆ ಇಡೋಣ. ಪೈ ಅಂದ್ರೆ 22/7, ರೇಡಿಯಸ್ 7 ಕೊಟ್ಟಿದ್ದಾರೆ. ಸೊ 7 ಇಂಟು 7. ಹೈಟ್ ಈಗ ತಾನೇ ಫೈಂಡ್ ಔಟ್ ಮಾಡಿದ್ವಿ ನಾವು, 24 ಬಂತು. ಈಗ ಕ್ಯಾನ್ಸಲೇಷನ್ ಏನೇನು ಹೋಗುತ್ತಾ ಮಾಡೋಣ. ನೋಡಿ 7 1s 7 ಕ್ಯಾನ್ಸಲ್ ಆಯ್ತು. ಇಲ್ಲಿ 3 1s 3 8s. ಸೊ ಡಿನಾಮಿನೇಟರ್ ಅಂತೂ ಏನು ಉಳಿದಿಲ್ಲ. ಈಗ ಮೇಲೆ ಏನು ಉಳಿದಿದೆ ನೋಡೋಣ. 22 ಇಂಟು 1 7 ಉಳಿದಿದೆ, 1 8 ಉಳಿದಿದೆ. ಸೊ 7 8s 56 ಆಯ್ತಾ. ಈಗ ಇವೆರಡನ್ನು ಮಲ್ಟಿಪ್ಲೈ ಮಾಡೋಣ. ನೋಡಿ 56 ಇಂಟು 22 ಹಾಕೊಂತೀವಿ. ಎರಡೂ ಒಂದೇ ಮಲ್ಟಿಪ್ಲೈ ಮಾಡೋದು. 2 6 12, 2 5 10 plus 1 11. Again 2 6 12, 2 5 10 plus 1 11. So 2 3 2 1 ಏನ್ ಬಂತು ನಮ್ಗೆ? 1 2 3 2 ಬಂತು. ಇದು ವಾಲ್ಯೂಮ್ ಆಗಿರೋದ್ರಿಂದ ನಾವೇನ್ ಬರಿಬೇಕು? ಸೆಂಟಿಮೀಟರ್ ಕ್ಯೂಬ್ ಅಂತ ಬರಿಬೇಕು. ಆದ್ರೆ ಇಲ್ಲಿ ಅವ್ರೇನ್ ಕೇಳಿದ್ದಾರೆ? ಕೆಪಾಸಿಟಿ ಇನ್ ಲೀಟರ್ಸ್ ಅಂತ ಕೇಳಿದ್ದಾರೆ ಅಲ್ವಾ. ಸೊ ಅದನ್ನ ಯಾವ ರೀತಿ ಮಾಡ್ಬೇಕು ನೋಡೋಣ. ಇದಿಷ್ಟು ರಬ್ ಮಾಡ್ತೀನಿ. ನೋಡಿ ನಾವು 1 ಕಿಲೋಗ್ರಾಮ್ ಅಲ್ಲಿ 1000 ಗ್ರಾಮ್ಸ್ ಇದಾವೆ ಅಂತ ಯಾವ ರೀತಿ ಹೇಳ್ತೀವೋ ಅದೇ ರೀತಿ 1 ಲೀಟರ್ ಇಸ್ ಈಕ್ವಲ್ಸ್ ಟು 1000 ಸೆಂಟಿಮೀಟರ್. ಸೊ 1 ಸೆಂಟಿಮೀಟರ್ ಅಂತಂದ್ರೆ ಎಷ್ಟಾಗತ್ತೆ? 1/1000 ಲೀಟರ್ಸ್. ಲೀಟರ್ ಬರ್ದ್ರೆ 1 ಸೆಂಟಿಮೀಟರ್ ಇಸ್ ಈಕ್ವಲ್ಸ್ ಟು 1/1000 ಲೀಟರ್ ಆಯ್ತು. 1 ಲೀಟರ್ ಅಂದ್ರೆ 1000 ಸೆಂಟಿಮೀಟರ್ ಆಯ್ತು. ಸೊ ನಮ್ಗೆ ಇಲ್ಲಿ ಸೆಂಟಿಮೀಟರ್ ಅಲ್ಲಿ ಇದೆ, ನಾವು ಲೀಟರ್ಸ್ ಅಲ್ಲಿ ಕೊಡ್ಬೇಕು. ಸೊ ನೋಡಿ ಕೆಪಾಸಿಟಿ
is equals to ವಾಲ್ಯೂಮ್ ಇಂಟು ಈ ಸೆಂಟಿಮೀಟರ್ ಏನಿದೆಯಲ್ಲ ನಾವು 1/1000 ಹಾಕೋಣ. ಅಂದ್ರೆ 1 ಲೀಟರ್ 1/1000 ಲೀಟರ್ಸ್. ಓಕೆ, ಸೊ ಈಗ ನಮ್ಗೆ ವಾಲ್ಯೂಮ್ ಏನ್ ಬಂತು? 1 2 3 2 ಬಂತಲ್ವಾ, ಇಂಟು 1/1000. ಸೊ ನೋಡಿ, ಇಲ್ಲಿ 1 ಇದೆ, ಮಲ್ಟಿಪ್ಲೈ ಮಾಡಿದ್ರೆ ಸೇಮೇ ಬರುತ್ತೆ. ಅಂದ್ರೆ ಡಿನಾಮಿನೇಟರ್ ಅಲ್ಲಿ 3 zeros ಇದ್ರೆ ನಾವು ಇಲ್ಲಿ ಡೆಸಿಮಲ್ ಎಲ್ಲಿ ಇಡ್ಬೋದು? 3 zeros ಅಂದ್ರೆ 1 2 3 ಡಿಜಿಟ್ಸ್ ಆದ್ಮೇಲೆ ನಾವು ಪಾಯಿಂಟ್ ಇಡ್ಬೇಕಾಗತ್ತೆ. ಸೊ ಏನ್ ಹೇಳ್ಬೋದು? 1.232 ಲೀಟರ್ಸ್ ಅಂತ ಹೇಳ್ಬೋದು. ಇದೇನಿದು? ಕೆಪಾಸಿಟಿ. ಅವರು ಲೀಟರ್ಸ್ ಅಲ್ಲಿ ಫೈಂಡ್ ಔಟ್ ಮಾಡಿ ಅಂತ ಹೇಳಿದಾರಲ್ವಾ. ಸೊ ಕೆಪಾಸಿಟಿ ಆಫ್ ಎ ಕಾನಿಕಲ್ ವೆಸಲ್ ಈಸ್ 1.23 ಲೀಟರ್ಸ್ ಅಂತ ಹೇಳ್ಬೋದು. ದಿಸ್ ಇಸ್ ದ ಫೈನಲ್ ಆನ್ಸರ್. ಓಕೆ, ವಾಲ್ಯೂಮ್ ಇದನ್ನು ವಾಲ್ಯೂಮೇ, ಇದು ಸೆಂಟಿಮೀಟರ್ಸ್ ಅಲ್ಲಿ ಇದೆ. ಇದು ಲೀಟರ್ಸ್ ಅಲ್ಲಿ ಕೇಳಿದಾಗ ನಾವು ಡಿವೈಡೆಡ್ ಬೈ 1000 ಮಾಡ್ಬೇಕಾಗತ್ತೆ. ಮಾಡಿದ್ರೆ ನಮ್ಗೆ ಈ ಆನ್ಸರ್ ಬರುತ್ತೆ. ಓಕೆ, ಈಗ ಅದರಲ್ಲೇ ಪಾರ್ಟ್ 2 ಮಾಡೋಣ. ನೋಡಿ, ಅದರಲ್ಲೇ ಪಾರ್ಟ್ 2 ಏನ್ ಕೊಟ್ಟಿದ್ದಾರೆ? ಹೈಟ್ ಈಸ್ ಈಕ್ವಲ್ಸ್ ಟು 12 ಸೆಂಟಿಮೀಟರ್, ಇನ್ನು ಸ್ಲ್ಯಾಂಟ್ ಹೈಟ್ ಈಸ್ ಈಕ್ವಲ್ಸ್ ಟು 13 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಸ್ಲ್ಯಾಂಟ್ ಹೈಟ್ ಅಂದ್ರೆ ಎಲ್ ಅಂತ ಡಿನೋಟ್ ಮಾಡ್ತೀವಲ್ವಾ. ಸೊ ಎಲ್ ಕೊಟ್ಟಿದ್ದಾರೆ, ಹೆಚ್ ಕೊಟ್ಟಿದ್ದಾರೆ, ಆದ್ರೆ ಆರ್ ಕೊಟ್ಟಿಲ್ಲ. ನಮ್ಗೆ ಫಾರ್ಮುಲಾದಲ್ಲಿ ಆರ್ ಇರೋದ್ರಿಂದ ನಮ್ಗೆ ಆರ್ ಬೇಕೇ ಬೇಕು. ಸೊ ಆರ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಈಗ ತಾನೇ ನೋಡಿದ್ವಲ್ವಾ, ಎಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಸೊ ಆರ್ ಸ್ಕ್ವೇರ್ ಬೇಕಂದ್ರೆ ನಾವೇನ್ ಮಾಡ್ಬೇಕಾಗತ್ತೆ? ಎಲ್ ಸ್ಕ್ವೇರ್ ಮೈನಸ್ ಹೆಚ್ ಸ್ಕ್ವೇರ್. ಸೊ ಆರ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ? ಅಂಡರ್ ರೂಟ್ ಎಲ್ ಸ್ಕ್ವೇರ್ ಮೈನಸ್ ಹೆಚ್ ಸ್ಕ್ವೇರ್. ಓಕೆ, ಈಗ ನಮ್ಗೆ ಎಲ್ ಕೊಟ್ಟಿದ್ದಾರೆ, ಹೆಚ್ ಕೊಟ್ಟಿದ್ದಾರೆ, ಆರ್ ಫೈಂಡ್ ಔಟ್ ಮಾಡೋದು ಈಸಿ. ಸೊ ಎಲ್ ಏನಿದೆ? 13 ಇದೆ, ಮೈನಸ್ ಹೆಚ್ ಏನ್ ಕೊಟ್ಟಿದ್ದಾರೆ? 12 ಕೊಟ್ಟಿದ್ದಾರೆ, 12 ಸ್ಕ್ವೇರ್. ಈಗ 13 ಸ್ಕ್ವೇರ್ ಅಂದ್ರೆ ನಿಮ್ಗೆ ಗೊತ್ತಿದೆ ಅಲ್ವಾ, 169 ಇದೆ ಆಗತ್ತೆ. ಮೈನಸ್ 12 ಸ್ಕ್ವೇರ್ ಅಂದ್ರೆ 144. ಈಗ 169 ಅಲ್ಲಿ 144 ಮೈನಸ್ ಮಾಡೋಣ. 9 ಮೈನಸ್ 4 5, 6 ಮೈನಸ್ 4 2 0. ಸೊ ಏನ್ ಬಂತು? ಅಂಡರ್ ರೂಟ್ 25 ಬಂತು. ಸ್ಕ್ವೇರ್ ರೂಟ್ ಆಫ್ 25 ಅಂದ್ರೆ ಏನ್ ಬರುತ್ತೆ? ನಿಮ್ಗೆ ಗೊತ್ತಿದೆ ಅಲ್ವಾ, 5. 5 ಇಂಟು 5 ಅಂದ್ರೆ 1 ಪೇರ್ 5 ಆಯ್ತಲ್ವಾ. ಸೊ 1 5 ತೆಗಿಬಹುದು. ಸೊ ಆರ್ ಇಸ್ ಈಕ್ವಲ್ಸ್ ಏನ್ ಬಂತು? 5 ಬಂತು. ಈಗ ನಮ್ಗೆ ಆರ್ ಗೊತ್ತಾದ್ರೆ ನಾವು ವಾಲ್ಯೂಮ್ ಫೈಂಡ್ ಔಟ್ ಮಾಡೋದು ಈಸಿ ಆಗುತ್ತೆ. ಸೊ ವಾಲ್ಯೂಮ್ ಇಸ್ ಈಕ್ವಲ್ಸ್ ಟು 1/3 ಇಂಟು 1/3 ಪೈ ಆರ್ ಸ್ಕ್ವೇರ್ ಹೆಚ್. 1/3 ಹಾಗೆ ಇಡೋಣ, 22/7 ಹಾಕೋಣ. ರೇಡಿಯಸ್ 5 ಬಂದಿದೆ, ಸೊ 5 ಇಂಟು 5. ಹೈಟ್ ಎಷ್ಟು ಕೊಟ್ಟಿದ್ದಾರೆ? 12 ಕೊಟ್ಟಿದ್ದಾರೆ. ಈಗ ಏನೇನ್ ಕ್ಯಾನ್ಸಲ್ ಹೋಗುತ್ತೋ ನೋಡೋಣ. ನೋಡಿ, 3 1s 3 4s ಆಯ್ತಾ. ಬೇರೆ ಎಲ್ಲೂ ಹೋಗ್ತಾ ಇಲ್ಲ, ಎಲ್ಲ ಮಲ್ಟಿಪ್ಲೈ ಮಾಡಬೇಕು. ಸೊ ನೋಡಿ, 22 ನ್ಯೂಮರೇಟರ್ ಅಲ್ಲಿ ಏನೇನಿದೆ ಅದು ಬರೆಯೋಣ. 5 5s 25, 25 4s 100 ಆಯ್ತು. 100/7 ಬಂತು. ಅಂದ್ರೆ 22 ಇಂಟು 100 ಮಾಡಿದ್ರೆ ಏನ್ ಬರುತ್ತೆ? 2200 ಬರುತ್ತೆ ಅಲ್ವಾ, ಅಪಾನ್ 7. ಈಗ ಇದನ್ನ ಹೀಗೆ ಇಡೋಣ. ವಾಲ್ಯೂಮ್ ಇಸ್ ಈಕ್ವಲ್ಸ್ ಟು 2200/7 ಸೆಂಟಿಮೀಟರ್ ಕ್ಯೂಬ್ ಅಲ್ವಾ. ವಾಲ್ಯೂಮ್ ಇರೋದ್ರಿಂದ ಕ್ಯೂಬ್ ಅಂತ ಬರ್ದಿದೀವಿ. ಈಗ ನಾವೇನ್ ಫೈಂಡ್ ಔಟ್ ಮಾಡ್ಬೇಕು? ಕೆಪಾಸಿಟಿ ಫೈಂಡ್ ಔಟ್ ಮಾಡ್ಬೇಕು. ಮುಂಚೆ ಮಾಡಿದ್ವಲ್ವಾ, ಅದೇ ರೀತಿ ಕೆಪಾಸಿಟಿ ಇಸ್ ಈಕ್ವಲ್ಸ್ ಟು ಏನು? ವಾಲ್ಯೂಮ್ ಇಂಟು 1/1000 ಲೀಟರ್ಸ್. ಈಗ ತಾನೇ ತೋರಿಸಿದ್ನಲ್ವಾ ನಾನು, 1 ಲೀಟರ್ ಅಲ್ಲಿ ಎಷ್ಟಿರುತ್ತೆ? 1000 ಸೆಂಟಿಮೀಟರ್. ಸೊ 1 ಸೆಂಟಿಮೀಟರ್ ಇಸ್ ಈಕ್ವಲ್ಸ್ ಟು 1/1000 ಲೀಟರ್ಸ್. ಸೊ
ಲೀಟರ್ ಅಲ್ಲಿ ಬರಿಬೇಕಾದ್ರೆ ನಾವು ಡಿವೈಡೆಡ್ ಬೈ 1000 ಮಾಡಬೇಕು. ಈಗ ನಮ್ಗೇನ್ ಬಂದಿದೆ ಇಲ್ಲಿ 2200 upon 7 into 1 upon 1000. ಈಗ 2 zeros cancels. Again 2 5s 2 11s. ಇನ್ನು ಕ್ಯಾನ್ಸಲೇಷನ್ ಆಗಲ್ಲ. ಸೊ ಏನ್ ಬರುತ್ತೆ 11 upon 7 5s 35. 11 upon 35. ಇದೇನಿದು ಕೆಪಾಸಿಟಿ ಇನ್ ಲೀಟರ್ಸ್. ಸೊ 11 upon 35 ಲೀಟರ್ಸ್. ಹೀಗೆ ಇಟ್ಬಿಡೋಣ. ಓಕೆ, ದಿಸ್ ಇಸ್ ದ ಫೈನಲ್ ಆನ್ಸರ್. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್ ಮಾಡೋಣ.